ವಿರೂಪಾಕ್ಷಪ್ಪ ಗೊಂದಿ ಇವರು ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಶ್ರೀ ಶರಣಪ್ಪಗೌಡ ವೀರಪ್ಪಗೌಡ್ ಕೆಡಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಶ್ರೀ ಆಗಮಿಸಬೇಕಂತ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಶ್ರೀಮತಿ ವಿಜಯಲಕ್ಷ್ಮಿ ಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಲೋಕೇಶ್ ಬ್ಯಾರೆ ಸರ್ ಇವರು ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸಿಕೊಳ್ಳುತ್ತೇನೆ. ಶ್ರೀ ಮಂಜುನಾಥ್ ಬೇಳಿ ಉಪಾಧ್ಯಕ್ಷರು ಎಸ್ಡಿಎಂಸಿ ಆಶ್ರಯ ಕಾಲೋನಿ ಎಸ್ಡಿಎಂಸಿ ಉಪಾಧ್ಯಕ್ಷರು ಇವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸಿಕೊಳ್ಳುತ್ತೇನೆ. ಆಶ್ರಯ ಕಾಲೋನಿಯ ಮುಖ್ಯ ಗುರುಗಳಾಗಿರ್ತಕ್ಕಂತಹ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ಮಂಜುನಾಥ್ ಮನ್ನಾಪುರ್ ಸರ್ ಶ್ರೀ ಪಾಲಾಕ್ಷಗೌಡ ಸರ್ ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸಿಕೊಳ್ಳುತ್ತೇನೆ. ವಿದ್ಯೆ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕ ವಾಹನ ಶರಣಮೂರ್ತಿನ ಪದಕಾರನ್ ಬಾಹು ಹಸ್ತ ಚತುಷ್ಟನೆ ಇಟ್ಟ ತೊಡೆಗೆಯ ಹೇಮ ಕಂಕಣ ಪಾಶಾಂಕುಶಧಾರಣೆ ವಶಾಂಕುಶಧಾರಣೆ ನಿಟಿಲ ನೇತ್ರನೆ ದೇವಸುತನೆ ನಾಗಭೂಷಣ ಪ್ರಿಯನೆ ತಟಿಲತಾಂಕಿತ ಕೋಮಲಾಂಗನೆ ಕರ್ಣಕುಂಡಲ ಧಾರಣೆ ದಿವಿನಾಯಕಯಕ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕ ವಾಹನ ಕುಂದ ವಿಠಲನಾರಿ ಜದಾಶನೆ ವಿಠಲನಾರಿ ಜದಾಶನೆ. ಆಗಿರ್ತಕ್ಕಂತ ಎಲ್ಲಾ ಗಣ್ಯಮಾನ್ಯರಿಗೂ ನಮ್ಮ ಮುದ್ದು ವಿದ್ಯಾರ್ಥಿಗಳಿಂದ ಪುಷ್ಪವನ್ನ ನೀಡಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ. ಬರ್ರಿ ಒಬ್ಬೊಬ್ರು ಇಲ್ಲಿಂದ ಕೊಟ್ಟಂತ ನೀವು ಒಬ್ಬ ಹಿಂದೆ ಹೋಗ್ರಿ. ಹಿಂದೆ ಒಬ್ಬರು ಗಲಾಟೆ ಮಾಡ್ಬಿಡ್ರಿ. ನಡಿ ನಡಿ ನಡ್ರಿ ಒಬ್ಬೊಬ್ರು ಹೋಗ್ರಿ. ಹೃತ್ಪೂರ್ವಕ ಧನ್ಯವಾದಗಳು. ಈ ಒಂದು ಗ್ರಾಮ ಪಂಚಾಯತ್ ಅಡಿಯಲ್ಲಿ ನಡೀತಕ್ಕಂತಹ ಮಾಳೆಕೊಪ್ಪ, ಬನ್ನಿಕೊಪ್ಪ, ನಿಂಗಾಪುರ್ ಹಾಗೂ ಆಶ್ರಯ ಕಾಲೋನಿ ಬನ್ನಿಕೊಪ್ಪ ಈ ಗಣಿತ ಕಲಿಕಾ ಆಂದೋಲನದ ಪರೀಕ್ಷೆಯನ್ನ ಇಂದು ನಮ್ಮ ಶಾಲೆಯಲ್ಲಿ ಏರ್ಪಡಿಸಿದ್ದು ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದಂಥ ಗುರುಗಳನ್ನ ಮನೋಮಂದಿರದಲ್ಲಿ ಸ್ಮರಿಸಿ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಕೊಪ್ಪಳ, ತಾಲೂಕ್ ಪಂಚಾಯತ್ ಕುಕ್ನೂರು ಹಾಗೂ ಗ್ರಾಮ ಪಂಚಾಯಿತಿಯ ಸಂಯುಕ್ತ ಆಶ್ರಯದಲ್ಲಿ 5ನೇ ತರಗತಿ ಹಾಗೂ 6ನೇ ತರಗತಿಯ ಮಕ್ಕಳಿಗಾಗಿ ಆಯೋಜಿಸಿರ್ತಕ್ಕಂತಹ ಸಹೋದರ ಸಮಾನವಾಗಿರ್ತಕ್ಕಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ವೀರಪ್ಪ ಗೊಂದಿ ಅವರೇ, ಇನ್ನೋರ್ವ ಸದಸ್ಯರಾಗಿ ನೂತನವಾಗಿ ತಾಲೂಕ್ ಪಂಚಾಯತ್ ಕೆಡಿಪಿ ಸದಸ್ಯರಾಗಿರ್ತಕ್ಕಂತಹ ಶರಣಗೌಡ ವೀರಪ್ಪಗೌಡರವರೇ, ಪಂಚಾಯಿತಿಯ ಪಿಡಿಒ ಅವರೇ, ಕಾರ್ಯದರ್ಶಿಗಳೇ, ಶಾಲೆಯ ಮುಖ್ಯೋಪಾಧ್ಯಾಯರೇ, ಶಿಕ್ಷಕ ವೃಂದವೇ ಹಾಗೂ ಈ ಸ್ಪರ್ಧೆಗೆ ಆಗಮಿಸಿರುವಂತಹ ಸ್ವಯಂ ಸೇವಕರೇ ಮತ್ತು ಮುದ್ದು ವಿದ್ಯಾರ್ಥಿನಿಯರೇ, ವಿಶ್ವಕ್ಕೆ ಗಣಿತವನ್ನ ಹೇಳಿಕೊಟ್ಟಂತಹ
ದೇಶ ಭಾರತ. ಆ ಭಾರತ ದೇಶದ ಮುದ್ದು ಮಕ್ಕಳೇ, ನಿಮಗೆ ಇಂದು ಗಣಿತ ಪರೀಕ್ಷೆ ಇದೆ. ಈ ಗಣಿತ ಪರೀಕ್ಷೆ ನಿಮ್ಮ ಎಬಿಲಿಟಿಯನ್ನ ಚೆಕ್ ಮಾಡ್ತಕ್ಕಂತಹ, ಅದರ ಜೊತೆಗೆ ಗುರುಗಳು ಎಷ್ಟು ಕಲಿಸಿದ್ದಾರೆ ಅಂತಕ್ಕಂಥದ್ದನ್ನ ಗುರುಗಳೇ ಇಂದು ನೋಡಬೇಕಾಗಿದೆ. ಅದಕ್ಕೆ ತಾವೆಲ್ಲರೂ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿದ್ರಲ್ಲ, ಲಿಂಗಾಪುರ, ಮಳೆಕೊಪ್ಪ ಹಾಗೂ ಬನ್ನಿಕೊಪ್ಪದ ವಿದ್ಯಾರ್ಥಿಗಳು, ಇದು ತುಂಬಾ ಖುಷಿಯ ವಿಚಾರ. ಸ್ಪರ್ಧೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಮುಖ್ಯ. ಭಾಗವಹಿಸಬೇಕು, ಭಾಗವಹಿಸಿದ್ರೆ ತಾನೇ ಪ್ರಥಮ, ದ್ವಿತೀಯ, ತೃತೀಯ ಅಂತಕ್ಕಂತಹ ಏನು ನಮಗೆ ಬಹುಮಾನಗಳಿದಾವು ಸಿಗ್ತಾವು. ಭಾಗವಹಿಸದೆ ಮನೆಯಲ್ಲಿ ಕುಂತ್ರೆ ಯಾರಿಗೂ ಯಾವುದೇ ಬಹುಮಾನ ಸಿಗಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಕ್ಲಸ್ಟರಿನ ಗ್ರಾಮ ಪಂಚಾಯತಿ ಮಟ್ಟದ ಇದರಲ್ಲಿ 3 ವಿಜೇತರನ್ನ, ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಒಂದೊಂದು 3 ವಿಜೇತರನ್ನ ಆಯ್ಕೆ ಮಾಡಲಾಗುತ್ತೆ. ಅದಕ್ಕೆ ಪ್ರಥಮವಾಗಿ 1,000 ರೂಪಾಯಿ, ಅದಕ್ಕೆ ಪ್ರಶಂಸನಾ ಪತ್ರ, ದ್ವಿತೀಯ 800 ರೂಪಾಯಿ ಮತ್ತು ಪ್ರಶಂಸನಾ ಪತ್ರ, ಹಾಗೂ ತೃತೀಯಕ್ಕೆ 400 ರೂಪಾಯಿ ಮತ್ತು ಪ್ರಶಂಸಾ ಪತ್ರ, ಮತ್ತು ಒಟ್ಟು 9 ಮಕ್ಕಳಿಗೆ ಸೂಕ್ತವಾದಂಥ ಬಹುಮಾನವನ್ನು ಪಂಚಾಯತಿ ವತಿಯಿಂದ ನೀಡಲಾಗುತ್ತೆ. ಹಾಗೆ ಈ ಜಗತ್ತಿನ ಈ ಗಣಿತ ಶಾಸ್ತ್ರಕ್ಕೆ ಕೊಟ್ಟಂತ ಅಮೂಲ್ಯವಾದ ಕೊಡುಗೆ 0. 0 ಇರಲಿಲ್ಲ ಅಂದ್ರೆ 0 ಹಿಂದೆ ಹಾಕಿದ್ರೆ ಏನೋ ಉಪಯೋಗ ಇಲ್ಲ, ಮುಂದೆ ಹಾಕಿ ನೋಡ್ರಿ, ಹಂಗ ಹೆಚ್ಚಾಕಂತ ಹೋಗುತ್ತೆ. ಹಂಗ ವಿದ್ಯಾರ್ಥಿಗಳಿಗೆ ನಾ ಹೇಳೋ ಮಾತು ಇಷ್ಟೇ, ಈ ಸ್ಪರ್ಧೆ ಏನೈತಲ್ಲ ಇದನ್ನ ಸ್ಪರ್ಧಾತ್ಮಕವಾಗಿ ತಗೊಳ್ರಿ, ಯಾರು ಕಾಪಿ ಚೀಟಿ ಮಾಡಬೇಡ್ರಿ. ಈ ಏನು ಪ್ರಶ್ನೆ ಪತ್ರಿಕೆಗಳದಾವು ನಮ್ಮ ಮುಂದೆ ಅದಾವು, ಇದನ್ನ ಯಾರು ಇನ್ನೂ ಸೀಲ್ ಕೂಡ ಓಪನ್ ಮಾಡಿಲ್ಲ, ಹಂಗ ಅದಾವು. ಹಾಗೆ ಮುದ್ದು ವಿದ್ಯಾರ್ಥಿಗಳಿಗೆ ನಾನು ಇನ್ನೊಂದು ಮಾತಾಡಕ್ಕೆ ಇಷ್ಟಪಡ್ತೀನಿ, ತಂದೆ ತಾಯಿಗಳನ್ನ ಗೌರವದಿಂದ ಕಾಣ್ರಿ. ಸ್ಪರ್ಧೆಯನ್ನು ಮೊಬೈಲ್ ತಂದೆಯನ್ನ ಮತ್ತು ಮಗಳನ್ನ ದೂರ ಮಾಡಕ್ಕಿತ್ತು. ಹಾಗೆ PUC ಪಾಸ್ ಆದ್ಲು, ಇಂಜಿನಿಯರಿಂಗ್ ಹಚ್ಚಿದ್ಲು, ಆಮೇಲೆ ಆಂಡ್ರಾಯ್ಡ್ ಫೋನ್ ಬಂತು. ಆಂಡ್ರಾಯ್ಡ್ ಫೋನ್ ಬಂದಾಗ ಜಗತ್ತ ನಮ್ಮ ಕೈಯಾಗುತ್ತೆ. ಹಂಗ ತಂದೆ ಮತ್ತು ಮಗಳ ಅಂತರವನ್ನ ಮತ್ತೆ ಸ್ಟೆಚ್ ಮಾಡಿತ್ತು. ಮಗಳು ಇಂಜಿನಿಯರಿಂಗ್ ಹಚ್ಚಿದ್ಮೇಲೆ ಮತ್ತೆ ನನಗೆ ಲ್ಯಾಪ್ಟಾಪ್ ಬೇಕಂದ್ಲು. ತಂದೆ ಸಣ್ಣ ನೌಕರಿ, ನನಗೆ ಕೊಡ್ಸಕ್ಕಾಗಲ್ಲಮ್ಮ, ಮುಂದಿನ ಸಲ ಕೊಡಿಸ್ತೀನಿ ಅಂದ, 4 ತಿಂಗಳು ಬಿಟ್ಟು ಕೊಡಿಸ್ತೀನಿ ಅಂದ. ಮಗಳು ಕೇಳಿಲ್ಲ, ಮಾತು ಬಿಟ್ಬಿಡ್ಲು. ಹಾಗೆ ಮತ್ತೆ ಇನ್ನೊಂದ್ ಸ್ವಲ್ಪ ದಿನ ಆಗ್ಬಿಟ್ಲೇನೆ, ಇಲ್ಲ ನಾನು ಸ್ಕೂಟರ್ ಬೇಕಲ್ಲು, ಇಲ್ಲಮ್ಮ ಮುಂದೆ 2 ತಿಂಗಳು ಬಿಡು, ನಾನು ಪೇಮೆಂಟ್ ಕೊಡಿಸ್ತೀನಿ ಅಂದ. ಅವಾಗನೂ ಮಾತು ಬಿಟ್ಲು. ಹಾಗೆ ಕೊನೆಗೆ ಗೋವಾ ಟ್ರಿಪ್ ಹೋಗೋದಿತ್ತು, ಎಲ್ಲ ನಮ್ಮ ಶಾಲೆಯಲ್ಲಿ ಪ್ರವಾಸ ಮಾಡ್ತಿರಲ್ಲ, ಹಂಗ ಅದನ್ನು ಇಲ್ಲಮ್ಮ ಈ ವರ್ಷ ಬೇಡ, ಲಾಸ್ಟ್ ಫೈನಲ್ ಹೋಗಂತಿ ಅಂತ ಹೇಳಿದ. ಹಾಗಾಗಿ ಪೂರ್ತಿ ಮಾತಾ ಬಿಟ್ಬಿಟ್ಲು. ಒಂದ್ 3-4 ತಿಂಗಳು ಕಳಿತು. ತಂದೆಗೆ ಮಧ್ಯರಾತ್ರಿ ಮಗಳನ್ನ ಎಬ್ಬಿಸ್ಬೇಕನ್ನಿಸ್ತು, ಎಬ್ಸಿದ. ಮಗಳು ಹೇಳಿಲ್ಲ, ಯಾಕಂದ್ರೆ ಸೀಟ್ ಬಂದ್ಬಿಟ್ಟಿತ್ತು ಆಕಿಗೆ. ಏನೇನು ಕೊಡ್ಸಿದ್ದಿಲ್ಲ, ಲ್ಯಾಪ್ಟಾಪ್ ಕೊಡ್ಸಿದ್ದಿಲ್ಲ, ಸ್ಕೂಟರ್ ಕೊಡ್ಸಿದ್ದಿಲ್ಲ, ಟೂರ್ಗೆ ಹೋಗಕ್ ರೊಕ್ಕ ಕೊಟ್ಟಿದ್ದಿಲ್ಲ. ಹಂಗಾಗಿ ಮಗಳು ಸೀಟಿಗೆ ಬಂದ ಹೇಳೇ ಇಲ್ಲ. 12 ಗಂಟೆ ರಾತ್ರಿ ಸಾಕಷ್ಟು ಸರಿ ಡೋರ್ ಬಡದ ತಂದೆ, ಹೇಳಿಲ್ಲ ಮಗಳು. ಆಯ್ತು ಅಂತಂದು ಮುಂಜಾನೆ 8 ಗಂಟೆ ಆಯ್ತು, 10 ಗಂಟೆ ಆಯ್ತು, ತಂದೆ ಎಬ್ಸ್ಲಿಲ್ಲ. ಜನ ತಂದೆ ಎಬ್ಸಿದ್ರು, ರೂಟಿನ್ ಪ್ರಕಾರ ಡೋರ್ ಬಡೋದು, ಎಬ್ಸ್ಲಿಲ್ಲ. ಮಗಳು 10 ಗಂಟೆ ಗೆದ್ದು ನೋಡಿದ್ಲು, ಗಡಿಯಾರ 10 ಗಂಟೆ ಆಗೈತಿ, ನಮ್ಮ ಮಾತು ಎಬ್ಸಿಲ್ಲ. ಸೀಟ್ನಾಗ ಹೊರ ಬಂದು ಹೊತ್ನಲ್ಲಿ ನೋಡಿದ್ಲು, ಅವ್ರಪ್ಪ ಇನ್ನೂ ಬೆಡ್ ಮೇಲೆ ಮಲ್ಕೊಂಡಿದ್ದ, ಕೈಯಾಗ ಒಂದು ಪತ್ರ ಇತ್ತು. ಕೊನೆಯ ಪತ್ರ ಬರೆದಿದ್ದ ಮಗಳಿಗೆ. ಪತ್ರದಲ್ಲಿ ಬರೆದಿದ್ದ, ಮಗಳೇ ನಾನು ನಿನಗೆ ಲ್ಯಾಪ್ಟಾಪ್ ಕೊಡಿಸ್ಲಿಲ್ಲ, ಸ್ಕೂಟರ್ ಕೊಡಿಸ್ಲಿಲ್ಲ, ಟೂರಿಗೆ ಕಳಿಸ್ಲಿಲ್ಲ, ಆದ್ರೆ ನಿನ್ನ ಭವಿಷ್ಯ ಉಜ್ವಲವಾಗಿರ್ಲಿ ಅಂತಕ್ಕಂಥದ್ದನ್ನ ಇಟ್ಟುಕೊಂಡು ನಿನಗೊಂದು ಕೊಪ್ಪಳದ ಮನೆ ತಗೊಂಡಿನಿ, ಆ ಮನೆಯಾಗ ನೀ ಸುಖವಾಗಿರೋ ಅಂತ ಬರೆದಿದ್ದ. ಮತ್ತು ಬರೆದಿದ್ದ, ಮತ್ತ ಮುಂದೆ ಬರೀತಾನ, ನಿನ್ನ ಭವಿಷ್ಯದಲ್ಲಿ ಇನ್ನೂ ನಿನಗೆ ಯಾವುದೇ ಕಷ್ಟಗಳು ಬರಬಹುದು ಅಂತಂದು ನಿನ್ನ ಹೆಸರಲ್ಲಿ ಲಕ್ಷಾಂಗಟ್ಟಲೆ ರೊಕ್ಕನ ಎಫ್ಡಿ ಮಾಡೀನಿ, ಅದರಿಂದ ಬರ್ತಕ್ಕಂಥ ಬಡ್ಡಿಯಲ್ಲಿ ನೀನು ಒಂದು ಸುಖವಾಗಿರುವಂತ ಬರೆದಿದ್ದ. ಅದ್ರ ನಿನ್ ತೆಗೆದು ನೋಡಿ ಮಗಳಿಗೆ ದುಃಖ ಉಮ್ಮಳಿಸಿ ಬಂತು. ಆಗ ಹೋಗಿ ತಂದೆ ನೇಮಿಸ್ತಾಳ. ತಂದೆ ರಾತ್ರಿ ಡೋರ್ ಬಡಿದ್ನಲ್ಲ, ಯಾಕಂದ್ರ ಅದ್ರ ಇನ್ನೂ ಒಂದು ವಿಷಯ ಬರೀದ್ದ, ನನಗ ಇದನ್ನೆಲ್ಲ ಮಾಡ್ಬೇಕಾದ್ರ ನನಗ 4 ವರ್ಷದ ಹಿಂದ ಹೃದಯದಲ್ಲಿ ಒಂದು ಸಣ್ಣ ಹೋಲಿತ್ತು, ಅದನ್ನ ತೋರ್ಸಕ್ ಲಕ್ಷಾಂಗಟ್ಟಲೆ ಖರ್ಚಾಗ್ತಿತ್ತು. ಹಂಗಾಗಿ ನಿನ್ನ ಭವಿಷ್ಯ ಸುಖವಾಗಿರ್ಲಿ, ನಾನೇನೋ ಕಿತ್ತೋಗ ಮರ, ನೀನ್ ಮುಂದೆ ಬಾಳೆ ಬದುಕ್ಬರ್ತಾರೆ, ನಿನ್ ಸುಖ ಆಗಿರ್ಲಿ ಅಂತ ನಾ ಆಪರೇಷನ್ ಮೇಲೆ ಉಳಿಸಿದ ದುಡ್ಡಲ್ಲಿ ಇವೆಲ್ಲ ಮಾಡಿನಿ ಅಂತ ಹೇಳಿದ್ದ. ಅದ್ರಲ್ಲಿ ಬರ್ದಿದ್ದಾನ ಓದಿ ಕಣ್ಣೀರು ಬಂತು. ವ್ಯವಸಾಯ ಹೋಗಾಗ ತಂದೆ ಹಾರ್ಟ್ ಅಟ್ಯಾಕ್ ಸತ್ತು ಬಿಟ್ಟಿರ್ತಾನ.
ಎಬ್ಸಕ್ಕೋಕಾರ ತಂದೆ ಆಟ ಡಕ್ಸಕ್ಕಿದ್ರೆ ಮಗಳು ಗೊಡವ ಅಂತ ಹೇಳ್ತಾರ. ಅದಕ್ಕೆ ನಾ ಹೇಳೋದು, ತಂದೆ ತಾಯಿಗಳನ್ನ ಪ್ರೀತಿಯಿಂದ ಕಾಣ್ರಿ. ಯಾವತ್ತು ತಂದೆ ತಾಯಿಗಳ ಮೇಲೆ ಸಿಟ್ಟು ಮಾಡ್ಕೋಬೇಡ್ರಿ. ನಿಮ್ಮನ್ನ ಒಂದ್ಸಲ ಬಡದಾರ ತಂದೆಗಳು ಶಿಕ್ಷಕರು ಬಡದಾರ ಅಂದ್ರ ನಿಮ್ಮ ಮೇಲೆ ಪ್ರೀತಿ ಐತಿ, ಅದಕ್ಕೆ ಬಡದಾರ ಅಂತ ತಿಳ್ಕೊಳ್ರಿ. ತಂದೆ ತಾಯಿಗಳೆಲ್ಲರೂ ಪ್ರೀತಿಸಿರ್ತಾನೆ, ಚಲೋತೆ ನೋಡ್ಕೊಂತಿರ್ತಾನೆ. ಶಿಕ್ಷಕರು ಒಂದೇ ಕೊಡೋ ಒಳ್ಳೆ ನಮ್ಮಲ್ಲಿ ತಾನೆ. ವೆರಿ ಗುಡ್. ನಮ್ಮೆಲ್ಲ ಮತ್ತು ವಿದ್ಯಾರ್ಥಿಗಳು ಜಾಣದಾರ. ಹಾಗೆ ಈ ಸ್ಪರ್ಧೆಯನ್ನ ನಡೆಸಿಕೊಡ್ತಕ್ಕಂತಹ ಏನು ಸ್ವಯಂ ಸೇವಕರಿದ್ದೀರಿ, ತಾವು ಕೂಡ ಪ್ರಾಮಾಣಿಕತೆಯನ್ನು ನಡೆಸಿಕೊಡ್ರಿ. ಹಾಗೂ ಈ ಸ್ಪರ್ಧೆಯನ್ನ ಆಯೋಜಿಸಿರ್ತಕ್ಕಂತಹ ಹಾಗೂ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಆಯೋಜಕರಿಗೂ ಕೂಡ ವಂದನೆಗಳನ್ನ ಹೇಳ್ತಾ, ತಾವೆಲ್ಲರೂ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡ್ಕೊಳ್ಳುವಂತ ಆಶಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಕರ್ನಾಟಕ. ನಡೀತೈತಿ. ಇದರ ಅಕ್ಷರ ಫೌಂಡೇಶನ್ ಮತ್ತು ಇಲಾಖೆಯ ಸಹಯೋಗದೊಂದಿಗೆ ನಡೀತಕ್ಕಂಥ ಈ ಕಾರ್ಯಕ್ರಮವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಡೀತೈತಿ. ಕೇವಲ ಇಲ್ಲಿ ಸರ್ಕಾರಿ ಶಾಲೆಗಳು ಮಾತ್ರ ಭಾಗವಹಿಸುತ್ತವೆ. ಇದು ಇಡೀ ರಾಜ್ಯಾದ್ಯಂತ ನಡೀತಕ್ಕಂಥ ಒಂದು ಕಾರ್ಯಕ್ರಮ ಆಗೈತಿ. ಗಣಿತದ ಕಬ್ಬಿಣದ ಕಡಲೆ ಅಲ್ಲ, ಇದು ಕಬ್ಬಿನ ರಸ ಅಂತ ಹೇಳಿ ಮಕ್ಕಳು ಭಾವಿಸ್ಕೊಂಡು ಹೋದಂತೆ ಬಂದಂದ್ರೆ ಮುಂದೆ ಜೀವನದಲ್ಲಿ ಉತ್ತಮ ಸಾಧನೆ ಮಾಡಕ್ ಅನುಕೂಲ ಆಗುತ್ತಾ ಅಂತೇಳಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಕ್ಕಂಥ ಮಕ್ಕಳು ಯಾರ್ಯಾರಪ್ಪ ಅಂತಂದ್ರೆ 4ನೇ ತರಗತಿ ಮಕ್ಕಳು, 5ನೇ ತರಗತಿ ಮಕ್ಕಳು ಮತ್ತು 6ನೇ ತರಗತಿ ಮಕ್ಕಳು. ಶಾಲೆಯಲ್ಲಿರ್ತಕ್ಕಂಥ ಈ 3 ತರಗತಿ ಎಲ್ಲಾ ಮಕ್ಕಳು ಭಾಗವಹಿಸ್ತವೆ. ಅಲ್ಲಿ 4ನೇ ತರಗತಿಯಲ್ಲಿ 3 ಬಹುಮಾನಗಳು, 1ನೇ ಬಹುಮಾನ, 2ನೇ ಬಹುಮಾನ ಮತ್ತು 3ನೇ ಬಹುಮಾನಗಳನ್ನು ಕೊಡ್ತಾರೆ. ಅಲ್ಲಿ ನಗರಸಭೆ ಎಷ್ಟೆಷ್ಟು ಪ್ರೈಸ್ ಅಂತ ಕೂಡ ನಿಮಗೆ ಕ್ಯಾಶ್ ಪ್ರೈಸ್ ಕೊಡ್ತಾರೆ. ಕ್ಯಾಶ್ ಪ್ರೈಸ್ ಕೊಡ್ತಾರೆ. ಪ್ರಶಂಸನ ಪತ್ರವನ್ನು ಕೂಡ ನಿಮ್ಗೆ ನೀಡ್ತಾರೆ. ಅಲ್ಲಿ ಬಗನ ಏನಾದ್ರೂ ಅಚಾನಕ್ಕಾಗಿ ಒಂದ್ ಯಾವಾಗ ಹೆಚ್ಚು ಕಡಿಮೆ ಬಂತಂದ್ರೆ ಬಂದ್ರೆ ನಾವೆಲ್ಲರೂ ಕೂಡ ನಿರ್ಧಾರ ಮಾಡಿ ನಿಮ್ಗ ಸಮನಾಗಿ ಅವಾಗ ನಾವು ಹಂಚಿಕೊಡ್ತೀವಿ. ಅವಾಗ ಮತ್ತೆ ಈ ಸ್ವಯಂ ಸೇವಕರು ಮಕ್ಕಳಿಗೆ ಹೋಗಿ ಅಲ್ಲಿ ಏನೋ ಸನ್ನೆಗಳನ್ನು ಮಾಡಬಾರ್ದು. ನಾವು ಅಧ್ಯಕ್ಷರು ನಾವು ಏನ್ ಮಾಡಿವಿ ಅಂತಂದ್ರಪ್ಪ ಅಂತಂದ್ರೆ ನಿಮ್ಗ ಒಂದು ಚಿಕ್ಕ ರುಜುಗಳನ್ನು ಮೂಲ್ಯಗಳನ್ನು ಕೂಡ ಅವ್ರು ಹಾಕಿ ಕೊಡ್ತಾರೆ. ಹೋದ ವರ್ಷ ಒಂದ್ ಸ್ವಲ್ಪ ಏನೋ ನಮಗೆ ಗಮನಕ್ಕೆ ಬಂದೈತಿ, ಅದ್ರ ಗತಿ ಆಗಬಾರ್ದು. ಒಟ್ಟ ಯಾರು ಶಿಕ್ಷಕರಲ್ಲಿ ಹೋಗಿ ಹೇಳ್ಕೊಡೋದಾಗಲಿ ಅಥವಾ ಸನ್ನೆಗಳನ್ನು ಮಾಡೋದಾಗಲಿ ಅಥವಾ ಬೇರೆ ವಿದ್ಯಾರ್ಥಿಗಳನ್ನ ನೋಡ್ಕೊಂಡ್ ಬರೆಯತಕ್ಕಂಥದ್ದನ್ನಾಗಲಿ ಯಾರು ಮಾಡಬೇಡ್ರಿ. ಯಾರು ಹೇಳ್ಕೊಡೋದು ಬೇಡ. ನಿಮ್ಮ ಸಾಮರ್ಥ್ಯ ಏನೈತಿ ಅಂತ ಚೆಕ್ ಮಾಡಿ ಇವತ್ತ ಹೋಗೋದ್ರಾಗ ನಿಮ್ಗೆ ಎಲ್ಲರಿಗೂ ಬಹುಮಾನವನ್ನು ಕೊಡ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಮುದ್ದು ವಿದ್ಯಾರ್ಥಿಗಳು ಕೇಳ್ಕರಿಲ್ಲ, ಅದ್ರಾಗಿರ್ತಕ್ಕಂಥ ಮಾಹಿತಿಯನ್ನು ಹೇಳ್ತತಿ. ದಯಮಾಡಿ ಕೇಳ್ಕರಿ. ಅಲ್ಲಿ ಹೋಗಿಂದ ಹೇಗೆ ಒಟ್ಟು 20 ಪ್ರಶ್ನೆಗಳಿರ್ತವೆ. ಇದ್ರಾಗ 20 ಪ್ರಶ್ನೆಗಳಿಗೆ 20 ಅಂಕಗಳನ್ನು ಕೂಡ ಇಲ್ಲೇ ನಿಗದಿಪಡಿಸಿರ್ತಾರೆ. ಅಲ್ಲೇ ಮತ್ತೆ ನಿಮ್ಮ ಮ್ಯಾಗ ಏನೇನೇ ಗತಿ ಅಂತ ಸ್ವಲ್ಪ ಮಾಹಿತಿ ಹೇಳ್ತಾರೆ. ನಿಮ್ಗೆ ಲಕ್ಷ್ಯ ಕೊಟ್ಟು ಕೇಳ್ರಿ ಎಲ್ಲಾರು. ಇಲ್ಲಿ ನೋಡ್ರಿ, ವಿದ್ಯಾರ್ಥಿಯ ಹೆಸರು ಅಂತಂದಪ್ಪ ಅಂದ್ರೆ ನಿಮ್ಮ ಹೆಸರು, ನಿಮ್ಮ ಅಪ್ಪನ ಹೆಸರು ಕೂಡ ಬರ್ರಿ. ಯಾಕೆ ದಿನಾಂಕ ಎಷ್ಟು ಹೇಳ್ತ 12. ಅದನ್ನ ಬರ್ರಿ. ನಿಮ್ಮ ಶಾಲೆಯ ಹೆಸರು ಏನ್ ಮಾಡೋದು? ಒಂದಕ್ಕ ಗೊತ್ತಿತ್ತು ಅಂತಂದಪ್ಪ ಅಂದ್ರೆ ಇನ್ನೇ ಸತಿ ನಿಮ್ಗೆ ಗೊತ್ತಾಯ್ತು ಅಂತಂದಪ್ಪ ಅಂತಂದ್ರ ಅದನ್ನ ಯಾಕಕ್ಕೂ ನೀವು ಮಾರ್ಕ್ ಮಾಡಿದ್ರಿ ಅಥವಾ ರೌಂಡ್ ಸುತ್ತಿದ್ರಿ ಅಂತಂದ್ರೆ ಅಂದವ ಪರೀಕ್ಷೆಗೆ 4ನೇ ತರಗತಿ, 5ನೇ ತರಗತಿ ಮತ್ತು 6ನೇ ತರಗತಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಕ್ಕಂಥ ವಿದ್ಯಾರ್ಥಿಗಳು ಪರೀಕ್ಷೆಯ ನಂತರ ಊಟವನ್ನ ತೆಗೆದುಕೋಬೇಕು. ಯಾವ ಮಾಡ್ತಿದ್ದೀವಿ? ಈಗ ಬಂದಿದ್ದೀವಿ ಪಂಚಾಯತಿ ನಮ್ಗೆ ಲೈಫ್ ಪರೀಕ್ಷಾ ನಂತರ ಸಮಯವನ್ನ ಹೇಳ್ತೀವಿ. ಅಲ್ಲಿವರೆಗೂ ನೀವು ಏನು ಮಾಡಬೇಡ್ರಿ. ಎಲ್ಲರೂ ನಿಂತ್ಕೊ ಬರ್ರಿ. ನೀವು ಎಲ್ಲರೂ ನಿಂತ್ಕೊರಿ.
ಸರ ಪ್ರಶಸ್ತಿ ಪತ್ರ ಕೊಡಕ್ಕೆ 5 ಗಂಟೆಗೆ ಬರ್ಬೇಕ್ರಿ ಎಲ್ಲರೂ ಮತ್ತೆ. ಶಣಪ್ಪ ರಿಜಿಸ್ಟರ್ ಎಲ್ಲಿ ಕೊಡ ಸಹಿ ಮಾಡ್ಸೋಣಕ್ಕ. ಹಾಂ ಸೆಕ್ರೆಟರಿ ಸಾಹೇಬ್ರಿ ಅವರು ಸರ್ ಲೈಟ್ ನೋಡ ಇಲ್ಲಿ ಮಾಡ್ಸ್ಬಿಡ್ರಿ ಸಹಿ ಇದೆ. ಹಾಂ ಸರ್ ಸಹಿ ನೋಡು ಬರ್ದಾರ ನೋಡು. ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಲಿಂಗಾಪುರ ಶಾಲೆಯ ಶಿಕ್ಷಕರು ಪ್ರಶ್ನೆ ಪತ್ರಿಕೆಗಳನ್ನು ಹಂಚ್ತಾ ಇದ್ದಾರೆ. 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪತ್ರಿಕೆಗಳನ್ನು ಹಂಚ್ತಾ ಇದ್ದಾರೆ. ಅದೇ ರೀತಿಯಾಗಿ 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ವಿಜಯಲಕ್ಷ್ಮಿ ಅಶೋಕ್ ಯಲಾಶಿ ಮೇಡಮ್ ಅವರು ಸೂಚನೆಗಳನ್ನ ಮಕ್ಕಳು ಮಾರ್ಕ್ ಮಾಡಿ ದಿನ 12/9/2024 ತಾಲೂಕಿನಲ್ಲಿ ವಿದ್ಯಾರ್ಥಿ ಹೆಸರು ಹಾಕ್ರಿ. ಬರೀ ವಿದ್ಯಾರ್ಥಿ ಗ್ರಾಮ ಪಂಚಾಯತಿ ಹೆಸರು ಬನ್ನಿಕೊಪ್ಪ ಅಂತ ಬರ್ರಿ. ದಿನಾಂಕ ಇವತ್ತಿನ ದಿನಾಂಕ 12/9 ನಿಮ್ಮ ಶಾಲೆ ಹೆಸರು ಬರ್ರಿ. ಕ್ಲಸ್ಟರ್ ಅಂತ ಐತಲ್ಲ ಕ್ಲಸ್ಟರ್ ನಮಸ್ತೆ, ನನ್ನ ಹೆಸರು ರುಂಕೇಶ್ ಬಸವರಾಜ SDMC ಅಧ್ಯಕ್ಷರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬನ್ನಿಕೊಪ್ಪ. ಹಿಂದಿನ ವರ್ಷದಂತೆ ಈ ವರ್ಷವೂ ಕೂಡ ಕಲಿಕಾ ಆಂದೋಲನದ ಪರೀಕ್ಷೆಯನ್ನು 24-25ನೇ ಸಾಲಿನ ನಮ್ಮ ಶಾಲೆಯಲ್ಲಿ ನಡೆಸುತ್ತಿದ್ದು, ಇದರಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಅಂತ 3 ಬಹುಮಾನಗಳನ್ನು ನಿಗದಿಪಡಿಸಿದ್ದು, ಎಲ್ಲ ವಿದ್ಯಾರ್ಥಿಗಳು ಹೆಚ್ಚಿನ ಮಟ್ಟದಲ್ಲಿ ಗುಣಮಟ್ಟದಿಂದ ಪರೀಕ್ಷೆಯನ್ನು ಬರೆಯಬೇಕೆಂದು ಶುಭ ಹಾರೈಸುತ್ತೇನೆ. ವಿದ್ಯಾರ್ಥಿಗಳು ಇಂದು ಪರೀಕ್ಷೆಗೆ ಎಲ್ಲರಿಗೂ ಶುಭ ಹಾರೈಕೆಗಳು. ಪರೀಕ್ಷೆಯ ನಂತರ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಯಾರು ಚೆಕ್ ಮಾಡ್ತಾರಲ್ಲ ಅವರು ಆ ಕಾಲಮ್ ಅನ್ನು ಬಳಸಬೇಕು. ನೀವು ಆ ಕಾಲಮ್ ನಲ್ಲಿ ಏನು ಮೂಡಿಸುವ ಹಾಗಿಲ್ಲ. ಒಬ್ಬರನ್ನೊಬ್ಬರು ಬರೀಬೇಡಿ. ಉತ್ತರ ಬರೆಯೋದಕ್ಕೆ ಇರೋದಿಲ್ಲ, ಬರೀಬೇಡಿ ಅಂತಾರೆ. ಪ್ರೌಢಶಾಲೆಯಿಂದ ಆಗಮಿಸಿದಂತಹ ಶ್ರೀ ಹನ್ಮೇಶ್ವರ್ ಇವರಿಗೆ ವೇದಿಕೆಗೆ ಸ್ವಾಗತ. ಹಾಂ ನೀವು ಹುಡುಕಿದ್ರು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಸರಿ ತಪ್ಪು ಅಂತಂದ್ರೆ ಒಂದು ಕಾಲಮ್ ಇದೆ. ಅಲ್ಲಿ ಸರಿ ಇದ್ರೆ ಸರಿ ಅಂತ ಹಾಕ್ರಿ, ತಪ್ಪಿದ್ರೆ ತಪ್ಪಂತ ಹಾಕ್ರಿ. ಕೆಲವು ಕಡೆ ಟಿಕ್ ಎಂತ ಸೊಗಸು ಏನು ಕಂಪು ಬೆಳೆದು ನಿಂತ
ಬಸಿರಲು ಹೂವನ್ನು ಮಾರ್ತ ಹೂವಾಡಗಿತ್ತಿ ಹಾಡುತ್ತ ಬರುತ್ತೀಯಲು ತವರಿಗೆ ನಿನ್ನ ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ಏನಿಗೆ ಗುರಿ ಇಲ್ಲ ಎಲೆ ಬಾಳೆ ತೋರಿಸು ಬಾರೆ ತವರೂರ ಬಾಳೆ ಬಾಳಕ್ಕೆ ಬಿಡು ಸೀಬೆ ಹೇಳಕ್ಕೆ ಬಿಡು ನಟ್ಟ ನಡುವೆಲಿ ನೀವು ಹೋಗುವೆಗಾರ ಅಲ್ಲಿಹುದೇ ನನ್ನ ತವರೂರು ಮುತ್ತೈದೆ ಎಲೆನೆ ತೋರು ಬಾರೆ ತವರೂರ ಆಲೆ ಆಡೋ ಸಾವೆ ಗಾಣ ತಿರುಗ ಸಾವೆ ನವಿಲು ಸಾರಂಗ ನಲಿದಾವೆ ಬರಗಾರ ಆಲೆ ಆಡೋ ನನ್ನ ತವರೂರು ಮುತ್ತೈದೆ ಎಲೆಯನ್ನೇ ತೋರು ಬಾರೆ ತವರೂರ ಕಂಚಿನ ಮನೆ ಕಾಡು ಕಂಚಿನ ಕದ ಕಾಡು ಮಿಂಚಾಡು ಹೇಳು ಗಿಣಿಗಾಡು ಬಳೆಗಾರ ಅಲಿಹುದೇ ನನ್ನ ತವರೂರು ಮುತ್ತೈದೆ ಎಲೆಯನ್ನೇ ತೋರು ಬಾರೆ ತವರೂರ ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಕಿ ನಟ್ಟ ನಡೆಯಲಿ ಪವಳೆ ಆಡುತ್ತಾಳೆ ಅವಳೆ ಕಾಣೋ ಎನ್ನ ಹಡೆದವ್ವ ಮುತ್ತೈದೆ ಎಲೆಯನ್ನೇ ತೋರು ಬಾರೆ ತವರೂರ ಹಚ್ಚ ಕೆಂಪಿನ ಬಾಳೆ ಹಸಿರು ನೀರಿನ ಬಾಳೆ ಎನ್ನ ಹಡೆದವ್ಗೆ ಬರುವ ಬಳೆಗಾರ ಕೊಂಡೋಗು ಎನ್ನ ತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂದವರಿಗೆ ಕುಂದಾನ ಗಣಪ ಬಂದಾನ ಇಲಿ ಮ್ಯಾಲೆ ಕುಂದಾನ ಹಬ್ಬಕ ಬಂದಾನ ನಮಗೆಲ್ಲ ಹರ್ಷವ ತಂದಾನ ಹಬ್ಬಕ ಬಂದಾನ ನಮಗೆಲ್ಲ ಹರ್ಷವ ತಂದಾನ ಹೇಳ್ರಿ ಅಮ್ಮ ಪಾರ್ವತಿ ದೇವಿಯಂತೆ ಆನೆಯ ಮುಖವಂತೆ ಅವನ ಡೊಳ್ಳು ಹೊಟ್ಟೆಯಂತೆ ಆನೆಯ ಮುಖವಂತೆ ಅವನಿಗೆ ಡೊಳ್ಳು ಹೊಟ್ಟೆಯಂತೆ ಕಡುಬನ ತಿಂದಾನ ಕಡುಬನ ತಿಂದಾನ ಸ್ವಲ್ಪ ಹೊಟ್ಟೆಗೆ ಬಿಗಿದಾನ ಚಂದಿರನಕ್ಕಾಗ ಅವನಿಗೆ ಶಾಪವ ಕೊಟ್ಟಾನ ಚಂದಿರನಕ್ಕಾಗ ಕೊಟ್ಟಾನ ಗಣಪ ಬಂದಾನ ನಮಗೆಲ್ಲ ಗಣಪ ಬಂದಾನ ಇಲ್ಲಿ ಮ್ಯಾಲೆ ಕುಂತಾನ ಕಡುಬನ್ನು ಮಾಡುವೆವು ನಿನಗೆ ನೈವೇದ್ಯ ನೀಡುವೆವು ಕಡುಬನ್ನು ಮಾಡುವೆವು ನಿನಗೆ ನೈವೇದ್ಯ ನೀಡುವೆವು ವಿದ್ಯೆಯ ಕೊಡುಗಣಪ ನಮ್ಮನ ಜಾಣರ ಮಾಡಪ್ಪ ವಿದ್ಯೆಯ ಕೊಡುಗಣಪ ನಮ್ಮನ ಜಾಣರ ಮಾಡಪ್ಪ ನಮ್ಮನ ಜಾಣರ ಮಾಡಪ್ಪ ನಮ್ಮನ ಇಲ್ಲಿ ಮ್ಯಾಲೆ ಕುಂತಾನ ಗಣಪ ಬಂದಾನ ಇಲ್ಲಿ ಮ್ಯಾಲೆ ಕುಂತಾನ ಹಬ್ಬಕ ಬಂದಾನ ನಮಗೆಲ್ಲ ಹರ್ಷವ ತಂದಾನ ನಮಗೆಲ್ಲ ಹರ್ಷವ ತಂದಾನ ಮೊದಲ ಗೊತ್ತಿಲ್ಲ ದೇವರಿಗೆ ಕೈ ಮುಗಿದ ನಿನ್ನ ಶರಣ ಸಾಕಂತ ಮುಟ್ಟಿ ಮುಟ್ಟಿ ಬಿಡಲಾಕ ಚಟಗಾರೇನಲ್ಲ ನಿನಗಂಡ ದೊಡ್ಡದಷ್ಟ ಗಾಡಿ ಹಾಕ್ಸಿಂಡಿ ಜಾಗ ನೌಕರಿ ಗಂಡ ಸಿಕ್ಕನಂತ ಮರಳಾಡುವ ನಿನಗಂಡ ದೊಡ್ಡದಷ್ಟ ಗಾಡಿ ಹಾಕ್ಸಿಂಡಿ ಜಾಗ ಹಸಿರಾಗಿರ್ತಕ್ಕಂತಹ ಗಣ್ಯಮಾನ್ಯರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕಲಿಕಾಂದೋಲನ ಪರೀಕ್ಷೆಯನ್ನ ಶಾಲೆಗಳಲ್ಲಿ ನಡೆಸಬೇಕು ಅಂತ ಇದು ಪ್ರತಿ ವರ್ಷದ ಒಂದು ಸ್ಟ್ಯಾಂಡಿಂಗ್ ಆರ್ಡರು. ಅದರಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬನ್ನಿಕೊಪ್ಪ ಪಂಚಾಯತಿ ವ್ಯಾಪ್ತಿಯ ಶಾಲೆಗಳಾಗಿರ್ತಕ್ಕಂತಹ ಮಾಳೆಕೊಪ್ಪ, ಲಿಂಗಾಪುರ, ಬನ್ನಿಕೊಪ್ಪ, GLPS ಬನ್ನಿಕೊಪ್ಪ ಈ 4 ಶಾಲೆಯ ವಿದ್ಯಾರ್ಥಿಗಳನ್ನ ಈ ಪಂಚಾಯತ್ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬನ್ನಿಕೊಪ್ಪದೊಳಗ ಗಣಿತ ಕಲಿಕಾಂದೋಲನ ಪರೀಕ್ಷೆಗೆ ಎಲ್ಲ ಶಿಕ್ಷಕರು ಕರ್ಕೊಂಡು ಬಂದಿದ್ರು. ಅದರಂತೆ ಎಲ್ಲ ಮಕ್ಕಳು ಕೂಡ ವ್ಯವಸ್ಥಿತವಾಗಿ 4ನೇ ತರಗತಿನೇ ಬೇರೆ, 5ನೇ ತರಗತಿನೇ ಬೇರೆ, 6ನೇ ತರಗತಿನೇ ಬೇರೆ ಈ ಹಂತದೊಳಗ ಕುತ್ಕೊಂಡು ಪರೀಕ್ಷೆಗಳನ್ನ ಬರೆದು ತಮ್ಮ ಗಣಿತ ಸಾಮರ್ಥ್ಯ ಎಷ್ಟಿದೆ ಅನ್ನೋದು ಈ ಪರೀಕ್ಷೆ ಮೂಲಕ ಈಗ ಗೊತ್ತಾಯ್ತು.
ಅದು ನಿಮ್ಮ ಆತ್ಮಾವಲೋಕನ ಕೂಡ. ನಾನಿನ್ನೂ ಯಾವುದರಲ್ಲಿ ಬದಲಾವಣೆ ಆಗಬೇಕಾಗಿದೆ. ಈಗ ಕೆಲವೊಂದು ವಿದ್ಯಾರ್ಥಿಗಳು ಪ್ರಥಮ, ದ್ವಿತೀಯ, ತೃತೀಯ ಪ್ರೈಸ್ ಅನ್ನ ಪಡ್ಕೊಂಡ್ರು. ಪಡಿಲಾರ್ದಂತ ವಿದ್ಯಾರ್ಥಿಗಳೇನು ಮನ್ಸಿಗೆ ಬೇಜಾರು ಮಾಡ್ಕೊಳಂತದ್ದಿಲ್ಲ, ಬೇಜಾರು ಮಾಡ್ಕೋಬಾರ್ದು. ಯಾಕಪ್ಪ ಅಂದ್ರೆ ಭಾಗವಹಿಸೋದೈತಲ್ಲ ಅದೇ ದೊಡ್ಡದು. ಈ ಒಂದು ಕಾರ್ಯಕ್ರಮದೊಳಗ ನಾನು ಭಾಗವಹಿಸೀನಿ ಅನ್ನೋದ ಒಂದು ಹೆಮ್ಮೆ. ಅದರಂತೆ ಈಗೇನ ಪ್ರಥಮ, ದ್ವಿತೀಯ, ತೃತೀಯ ತಗೊಂಡವಲ್ಲ, ಮುಂದಿನ ಸಲನೂ ಇರುತ್ತೆ ಮತ್ತೆ ಎಕ್ಸಾಮ್. ಮುಂದಿನ ಸಲ ಗಣಿತ ಕಲಿಕಾಂದೋಲನ ಪರೀಕ್ಷೆ ಒಳಗ ಫಸ್ಟ್ ಪ್ರೈಸ್ ನಾವು ಮಾಡ್ರಿ, ಗ್ಯಾರಂಟಿ. ಮುಂದಿನ ಸಲ ಈ ಸ್ಟೇಜ್ ಮೇಲೆ ಪ್ರಶಸ್ತಿ ಪತ್ರದ ಜೊತೆಗೆ ನಿಮ್ಮ ಒಂದು ನಗದು ಬಹುಮಾನ ಕೂಡ ನಿಮಗಾಗುತ್ತೆ. ಆದ್ರೆ ಒಟ್ಟಾರೆಯಾಗಿ ಅಕ್ಷರ ಫೌಂಡೇಶನ್ ಅವರು ನಮ್ಮ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಗಣಿತ ಕಲಿಕಾ ಕಿಟ್ ಅಂತಕ್ಕಂತ ಒಂದು ಕಿಟ್ ಅನ್ನ ಕೊಟ್ಟಿದ್ದಾರೆ. ಅದು ಗಣಿತದ ಮೂಲ ಕ್ರಿಯೆಗಳನ್ನ, ಮೂಲ ಬೇಸಿಕ್ಸ್ ಏನಿದೆ ಅದನ್ನ ಕಲಿಯಕ, ಚಟುವಟಿಕೆಯುಕ್ತವಾಗಿ ಕಲಿಯಕ ಬಹಳ ಅನುಕೂಲ ಆಗಿರ್ತಕ್ಕಂಥ ಒಂದು ಕಿಟ್ ಅದು. ಸುಮಾರು ವರ್ಷಗಳ ಹಿಂದನೇ ಅದನ್ನ ನಮಗೆ ಕೊಡಮಾಡ್ಯಾರ. ಅದನ್ನ ನಾವು ಕ್ಲಾಸ್ಗಳಲ್ಲಿಯೂ ಕೂಡ ಬಳಕೆ ಮಾಡ್ಕೊಂತೀವಿ. ಈ ಕೂಡ್ಸೋದಿರ್ಲಿ, ಕಳೆಯೋದಿರ್ಲಿ, ಸ್ಥಾನ ಬೆಲೆಗಳನ್ನ ಮಕ್ಕಳಿಗೆ ತಿಳಿಸೋದಿರ್ಲಿ, ಆಮೇಲೆ ಈ ವಿವಿಧ ಆಕೃತಿಗಳನ್ನ, ಅದು ತ್ರಿಭುಜ ಇರ್ಬೋದು, ಚೌಕ ಇರ್ಬೋದು, ಅವುಗಳು ವಿಸ್ತೀರ್ಣ, ಉದ್ದ, ಅಗಲ, ಇವೆಲ್ಲದರ ಬಗ್ಗೆನೂ ತುಂಬಾ ಮಕ್ಕಳಿಗೆ ಮನದಟ್ಟಾಗಂತಹ ಒಂದು ಚಟುವಟಿಕೆಗಳನ್ನ ಮಾಡಕ ಆ ಕಿಟ್ಟು ನಮಗೆ ಸಹಾಯಕ ಐತೆ. ಅದನ್ನ ಬಳಸ್ಕೊಂಡು ಅದು ಶಾಲಾ ಹಂತದೊಳಗೆ ಎಷ್ಟರ ಮಟ್ಟಿಗೆ ಬಳಕೆ ಆಗೈತೆ, ಮಕ್ಕಳಲ್ಲಿ ಆ ಕಲಿಕೆ ಎಷ್ಟು ಅಂತರ್ಗತವಾಗಿ ಗಟ್ಟಿಗೊಂಡೈತೆ ಅನ್ನೋದನ್ನ ಪರೀಕ್ಷೆ ಮಾಡೋಕ್ಕೋಸ್ಕರನೇ ಈ ಗಣಿತ ಕಲಿಕಾ ಆಂದೋಲನ ಪರೀಕ್ಷೆಯನ್ನ ಪ್ರತಿ ವರ್ಷ ನಡೆಸ್ತಾ ಇದ್ದಾರೆ. ಅದು ಸಮುದಾಯದ ಸಹಭಾಗಿತ್ವದೊಳಗ ಗ್ರಾಮ ಪಂಚಾಯತಿ PDO ಸಾಹೇಬರು ಮತ್ತು ಎಲ್ಲರೂ ಸೇರಿ ಇದನ್ನ ಪರೀಕ್ಷೆಯನ್ನ ನಾವು ಕೈಗೊಳ್ತೀವಿ. ಈ ಹಂತದೊಳಗ ಎಲ್ಲರೂ ಸಹಕಾರ ನೀಡ್ಯಾರ ಹೇಳ್ರಿ. ನನ್ನ ಇಟಗಿ ಕ್ಲಸ್ಟರ್ ವ್ಯಾಪ್ತಿಯೊಳಗ ಒಟ್ಟು 3 ಪಂಚಾಯತಿಗಳು ಬರ್ತಾವೆ: ಮಂಡ್ಲಿಗೇರಿ, ಇಟಗಿ ಮತ್ತು ಬನ್ನಿಕೊಪ್ಪ. ಬೆಳಗಿನ ಅವಧಿಯ ಫಂಕ್ಷನ್ ಅನ್ನ ನಾನು ಇಟಗಿ ಪಂಚಾಯತಿ ವ್ಯಾಪ್ತಿಯೊಳಗ ಮಾಡಿದ್ರ, ಇವತ್ತು ಈ ಮಧ್ಯಾಹ್ನದ ಒಂದು ಸಮಾರೋಪ ಸಮಾರಂಭವನ್ನು ಬನ್ನಿಕೊಪ್ಪ ಪಂಚಾಯತಿ ವ್ಯಾಪ್ತಿ ಬೆಳಿಗ್ಗೆ ಕೂಡ ಕಾಲ್ ಮಾಡಿದ್ರು ನನಗೆ. ನಾನು ಅಲ್ಲಿ ಕಾರ್ಯಕ್ರಮದಾಗ ಇರೋದ್ರಿಂದ ಬೆಳಗ್ಗೆ ಬರಕ್ ಆಗಿರ್ಲಿಲ್ಲ. ಅದಕ್ಕೆ ನಾನು ಎಲ್ಲರಲ್ಲಿ ಕ್ಷಮೆ ಯಾಚಿಸ್ತಾ ಈಗ ಮಧ್ಯಾಹ್ನದ ಈ ಸಮಾರೋಪ ಸಮಾರಂಭಕ್ಕಾದ್ರೂ ಹೋಗೋಣ ಅಂತೇಳಿ ಮಧ್ಯಾಹ್ನ ಅಲ್ಲಿ ಮುಗಿಸ್ಕೊಂಡು ಈ ಕಡೆ ಬಂದಾಗ ಎಲ್ಲರೂ, ನಾನು ಇಲ್ಲಿ ವ್ಯಾಲ್ಯೂಯೇಷನ್ನು ಅಂತಿಮ ಹಂತದೊಳಗಿತ್ತು, ಎಲ್ಲರೂ ಅತ್ಯಂತ ಮಕ್ಕಳ ಒಂದು ಈ ಕಾರ್ಯಕ್ರಮವನ್ನ ಮನಸ್ಸಿಗೆ ತಗೊಂಡು, ಅಧ್ಯಕ್ಷರಾಗಲಿ, ಗ್ರಾಮ ಪಂಚಾಯತ್ ಸದಸ್ಯಗಳಾಗಲಿ, SDMC ಅಧ್ಯಕ್ಷರುಗಳಾಗಲಿ, ನಮ್ಮ ಮುಖ್ಯೋಪಾಧ್ಯಾಯರಾಗಲಿ, ಸಹಶಿಕ್ಷಕರಾಗಲಿ, ಎಲ್ಲರ ಅಗದಿ ಮುತುವರ್ಜಿಯಿಂದ ಮಕ್ಕಳ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಯಾರ. ಅವರಿಗೆ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಯಾಕಪ್ಪ ಅಂದ್ರೆ ಇವತ್ತು ಇಡೀ ಒಂದು ದಿವಸ ನಮ್ಮ ಮಕ್ಕಳ ಸಲುವಾಗಿ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಮಕ್ಕಳ, ನಮ್ಮ ದೇಶದ ಭವಿಷ್ಯ ಅಂತ ತಿಳ್ಕೊಂಡು ಇವತ್ತಿಷ್ಟು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡ್ಯಾರ. ನಮ್ಮ ಮಕ್ಕಳದ್ದು ಸುದೈವ ಅಂತ ನಾನು ಅನ್ಕೊಂತೀನಿ. ಅದೇ ಜೊತೆಗೆ ನಮ್ಮ ಸುದೈವ ಕೂಡ. ಯಾಕಂದ್ರೆ ಅವ್ರ ಜೊತೆ ವೇದಿಕೆ ಹಂಚಿಕೊಂಡು ಈ ಒಂದು ಕಾರ್ಯಕ್ರಮ ದಿನಪೂರ್ತಿ ಇಲ್ಲಿ ಇದಾರಲ್ಲ, ನನಗದು ಬಹಳ ಖುಷಿ ಆಯಿತು. ಯಾಕಂದ್ರೆ ಇವತ್ತು ಶೈಕ್ಷಣಿಕ ವಿಚಾರಕ್ಕ ಸಪೋರ್ಟ್ ಮಾಡ್ತಕ್ಕಂಥ ಮನಸ್ಸುಗಳು ದಿನೇ ಹೆಚ್ಚಾಗ್ತಾ ಇದ್ದಾವೆ. ಹಿಂಗಾಗೋದ್ರಿಂದ ಏನಾಗುತ್ತಪ್ಪ ಅಂದ್ರ ನಮ್ಮ ಶಾಲಾ ವಾತಾವರಣ ಅತ್ಯುತ್ತಮಗೊಳ್ಳುತ್ತಾ, ಮಕ್ಕಳು ಕಾಳಜಿಯುತವಾಗಿ ಕಲಿಕೆಗೆ ಸಹಾಯಕ ಆಗುತ್ತಾ. ಇನ್ನ ಮನೆ ಪಾಲಕರು ಇನ್ನೊಂದಿಷ್ಟು ಏನಾಗೈತಪ್ಪ ಅಂದ್ರೆ ಹೆಣ್ಮಕ್ಳು ಪರವಾಗಿಲ್ಲ, ಅಷ್ಟಿಷ್ಟು ನಾವ್ ಹೇಳಿದ ಕೆಲಸ ಮಾಡ್ತಾರ, ಆಮೇಲೆ ಹೋಮ್ವರ್ಕ್ ಮಾಡ್ಕೊಂಬರ್ತಾರ. ಗಂಡು ಹುಡುಗರು ಏನಾಗ್ಯಾವು, ಇಲ್ಲಿ ಪಾಟಿಕಚ್ಚಿ ಇಟ್ಟಿದ್ದು ಮನೆಗೆ ಹೋಗಿ ಎಷ್ಟು ಜನ ಬುಕ್ಕ ತೆಗಿತಾರೋ ಗೊತ್ತಿಲ್ಲ. ಹೀಗಾಗಿ ಆ ಗಂಡು ಹುಡುಗರು ಮಕ್ಕಳಿಗೂ ಸ್ವಲ್ಪ ಪಾಲಕರು ಸ್ವಲ್ಪ ಗಮನ ತಾಸು ಬುಕ್ ತೆಗೆದು ಓದಂಗ್ ಮಾಡಿದ್ರೆ, ಇಲ್ಲಿ ನಾವ್ ಏನ್ ಹೇಳಿ ಕಳ್ಸಿರ್ತೀವಿ ಅದು ಸ್ವಲ್ಪ ರೈಟಿಂಗ್ ವರ್ಕ್ ಇರ್ತದೆ. ಅದು ಒಂದಿಷ್ಟು ಕೆಲಸ ಆದ್ರೆ ಇನ್ನೂ ನಮ್ಮ ಸರ್ಕಾರಿ ಶಾಲೆಗಳು ಉನ್ನತಗೊಳ್ತಾವು. ಆಮೇಲೆ ಅವರಲ್ಲಿ ಕಲಿಕೆ ಗಟ್ಟಿಗೊಳ್ಳುತ್ತಾ, ಇಲ್ಲಿ ಉತ್ಕೃಷ್ಟವಾದ ಕಲಿಕಾ ಒಂದು ಅನುಭವಗಳದಾವು ಶಾಲಾ ಕೊಠಡಿಯೊಳಗ. ಸರ್ಕಾರಿ ಶಾಲೆಗಳು ಇವತ್ತು ಯಾವ ಪ್ರೈವೇಟ್ ಶಾಲೆಗಳಿಗೂ ಕಡಿಮೆ ಇಲ್ಲ, ಆ ಮಟ್ಟದೊಳಗ ಬೆಳೆಯಕತ್ತವು. ಆ ಬೆಳವಣಿಗೆಗೆ ನಮ್ಮ ಶಿಕ್ಷಕರು ಕೂಡ ತನು ಮನ ಧನದಿಂದ ಅವ್ರು ಕೆಲಸ ಮಾಡ್ತಿದ್ದಾರೆ. ತರಗತಿ ಕೊಠಡಿಗಳನ್ನ ಉತ್ತಮಗೊಳಿಸ್ತಾ ಇದ್ದಾರೆ. ಈ ನಿಟ್ಟಿನೊಳಗ ಏನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಅಧ್ಯಕ್ಷರು ಗೊಂದಿ ಸಾಹೇಬ್ರಾಗಿರ್ಬೋದು, ನಮ್ಮ ವೆಂಕಟಪ್ಪ ಸಾಹೇಬ್ರಾಗಿರ್ಬೋದು, ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರಾಗಿರ್ಬೋದು, ಆನಂದ್ ಸಾಹೇಬ್ರಾಗಿರ್ಬೋದು, ನಮ್ಮ PDO ಸಾಹೇಬ್ರು ನೋಡಿ, ಅವರು PDO ಸಾಹೇಬ್ರಿಗೆ ಬಿಡುವಿಲ್ಲದ ಕೆಲಸ. ಆದಾಗ್ಯೂ ಕೂಡ ಇವತ್ತು ನಮ್ಮ ಕಾರ್ಯಕ್ರಮದೊಳಗ ಇಷ್ಟೊತ್ತು ಕುತ್ಕೊಂಡು ಮಕ್ಕಳ ಒಂದು ಏಳಿಗೆಯನ್ನ ಅವರು ನೋಡಿದ್ದಾರೆ. ಹೀಗಾಗಿ ನಮ್ಮ SDMC ಅಧ್ಯಕ್ಷರು, ನಮ್ಮ ಶಾಲೆಯ ಎಲ್ಲ ಮುಖ್ಯ ಗುರುಗಳು ತುಂಬಾ ಬೆಂಬಲವಾಗಿ ನಿಂತಿದ್ದಾರೆ. ಇವರಿಗೆ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಗಣ್ಯರಿಗೂ ನಮಸ್ಕರಿಸುತ್ತಾ,
ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎನ್ನುವ ಮಾತನ್ನು ನಿಮಗೆ ಹೇಳುತ್ತಾ, ಮಕ್ಕಳೇ ನೀವು ಎಲ್ಲೇ ಕಾಣಲಿ ಅವ್ರಿಗೆ ಗೌರವಿಸೋದನ್ನು ಫಸ್ಟ್ ಕಲೀರಿ. ಆಮೇಲೆ ಇನ್ನೊಂದು ಏನಪ್ಪ ಹೇಳ್ಬೇಕಂದ್ರೆ, ಶಿಸ್ತಿನಿಂದ ಅಂದಿನ ಪಾಠ ಏನು ಬೋಧಿಸಿರ್ತಾರಲ್ಲ ಸರ್ಸ್, ಅವನ್ನೆಲ್ಲ ತಗೊಂಡು ಮನೆಯಲ್ಲಿ ಅವತ್ತಿಂದ ಅವತ್ತೇ ಹೋಮ್ವರ್ಕ್ ಮಾಡ್ಕೊಂಡು ಅವತ್ತಿಂದ ಅವತ್ತೇ ಅದನ್ನೆಲ್ಲ ಮನಪಠನೆ ಮಾಡ್ಕೋಬೇಕು ನೀವು. ಮೈ ಮೇಲೆ ಒಂದು ಅರ್ಕ ಬಟ್ಟೆ ಇದ್ರೂ ಚಿಂತಿಲ್ಲ, ಕೈಯಲ್ಲಿ ಒಂದು ಪುಸ್ತಕ ಇರಬೇಕಂತ ಒಂದು ನಾಣ್ಣುಡಿ ನೀವು ಕೇಳಿದಿರಲ್ಲ, ಅದೇ ಥರ ನೀವು ಬುಕ್ಕನ್ನು ಯಾವತ್ತೂ ನೀವು ಇವತ್ತಲ್ಲ ನಾಳೆ ನೀವು ಪ್ರಜೆಗಳು ಮುಂದಿನ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಅದಕ್ಕೋಸ್ಕರ ನೀವು ಒಳ್ಳೆಯ ವಿದ್ಯಾರ್ಥಿಗಳಾಗಿ ನಮ್ಮ ಈ ಸ್ಕೂಲಲ್ಲಿ ಇವತ್ತು ನೀವು ಸ್ಪರ್ಧಾತ್ಮಕ ನಮ್ಮೂರಿಂದ ನಿಂಗಾಪುರದಿಂದ ಮತ್ತು ಮಳೆಕೊಪ್ಪದಿಂದ ಎಲ್ಲ ಪ್ರಥಮ ದ್ವಿತೀಯ ತೃತೀಯ ಪ್ರೈಸಸ್ ತೊಗೊಂಡಿದ್ದೀರಲ್ಲ, ಬಹಳ ಖುಷಿ ಆಯ್ತು ನಮಗೆ. ಸರ್ಸ್ ಕರ್ಕೊಂಬಂದಂಥ ಗುರುಗಳಿಗೂ ನಾನು ಎಲ್ಲ ಅಭಿನಂದನೆಗಳು ಸಲ್ಲಿಸುತ್ತಾ, ಮಕ್ಕಳಿಗೆ ಇನ್ನೊಂದು ಮಾತು ನಿಮಗೆ ಏನಪ್ಪ ಹೇಳ್ಬೇಕಂತಂದರೆ, ಶಿಸ್ತಿನಿಂದ ಇರೋದು ಕಲೀರಿ ಫಸ್ಟು. ಶೂ ಹಾಕೊಂಬರ್ತಿರಲ್ಲ, ಆ ಶೂ ನಾನು ಅನ್ನೋದೇನೆ ಹೇಳ್ಬೇಕ ಬೇಡ, ಇವತ್ತು ಈ ವಿಷಯ ಗೊತ್ತಿಲ್ಲ. ಅದು ಶೂಗಳು ಸಾಕ್ಸ್ ಹಾಕೊಂಡಿರ್ತಿರಲ್ಲ, ಸಾಕ್ಸ್ನ 2 ದಿನ ಮಕ್ಕಳ ಪೇರೆಂಟ್ಸರು ಮಾಡೋ ಪೇರೆಂಟ್ಸ್ಗಂತೂ ಕೆಲಸ ಇರ್ತವೆ, ನೀವಾಗಿ ನೀವು ಮಾಡ್ಕೊಳ್ರಿ. ಯಾಕೆಂದ್ರೆ ಅದರಿಂದ ನೀವು ಒಂದು ಡಿಸೀಸ್ ತೊಗೊಳ್ತೀವಿ ಅಂತ ನನಗೆ ಅನಿಸುತ್ತೆ. ಆಮೇಲೆ ಊಟ ಮಾಡುವಾಗ ಕೈ ತೊಳೆಯೋಕೆ ಆಮೇಲೆ ಮನೆಗೆ ನೀರಿಗೆ ಬರ್ತಿರೋ ಈ ವ್ಯವಸ್ಥೆ ಇನ್ನೂ ಚೆನ್ನಾಗಿ ನಮ್ಮ ಶಾಲೆಯಲ್ಲಿ ಆಗಬೇಕು ಅಂತ ನನಗೆ ಅನಿಸ್ತಾ ಇತ್ತದು. ನಾನು ಕಂಡಿದ್ದು ಈ ಥರ ಸ್ಪರ್ಧಾ ತೋರಿಸಿ ಇವತ್ತು ನಾವು ಇದರಲ್ಲಿ ಪ್ರೈಸ್ ತೊಗೊಂಡಿಲ್ಲ ಅಂತ ಯಾವ ಮಕ್ಕಳು ಅಂದ್ಕೋಬೇಡ್ರಿ, ಮುಂದೆ ನಿಮ್ಗೆ ಅವಕಾಶಗಳಿದ್ದಾವೆ. ಅದಕ್ಕೆ ಇವತ್ತಿನಿಂದ ನಾನು ಈ ಅಕ್ಕಾರು ತೊಗೊಂಡ್ರು ಅಣ್ಣರು ತೊಗೊಂಡ್ರಲ್ಲ, ಅದನ್ನು ನಾವು ತೊಗೋಬೇಕಂತ ಹಿಂದಿನ ವಿದ್ಯಾರ್ಥಿಗಳಿದ್ದಾರಲ್ಲ, ನೀವೆಲ್ಲ ಪ್ರಯತ್ನ ಇವತ್ತಿಂದ ಪಡ್ರಿ, ನೀವು ಯಶಸ್ಸು ಗಳಿಸ್ತೀರಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಕರ್ನಾಟಕ ಮಾತೆ. ಎಲ್ಲ ಸಹಶಿಕ್ಷಕರು, ಮುಖ್ಯ ಗುರುಗಳಿಗೂ ಹಾಗೂ ಸಹಶಿಕ್ಷಕರನ್ನು ಸಲ್ಲಿಸುತ್ತಾ, ಇಂದಿನ ಕಾರ್ಯಕ್ರಮದಲ್ಲಿ ಬಹಳ ಖುಷಿ ಪಡುವಂಥ ವಿಚಾರ ಅಂದರೆ, ಎಲ್ಲ ಮಾಧ್ಯಮದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಇರ್ಬೋದು, ಆದರೆ ಪ್ರಶಸ್ತಿ ಬರಲಿಲ್ಲ, ದುಡ್ಡು ಸಿಗಲಿಲ್ಲ ಅಂತ ನೋಡಿದ್ರೆ ಸತ್ಯನೂ ನಿಮಗಾದ್ರೂ ಮುಂದೆ ಸಹ ಇನ್ನೂ ಚಾನಲ್ ಇರ್ತವೆ. ಅದರಲ್ಲಿ ನೀವು ಕೂಡ ಸಹ ಮುಂದೆ ಪ್ರಯತ್ನವನ್ನು ಮಾಡಿ ನಾವು ಪ್ರಶಸ್ತಿ ತಗೊಂತೀವಿ ಅನ್ನೋದೊಂದು ಕಾನ್ಫಿಡೆಂಟ್ ಇದ್ದರೆ ಅದಂತೂ ಸಿಗುತ್ತೆ. ಆಮೇಲೆ ಏನೇ ಮಾಡಿದ್ರು ಗುರುಗಳದೊಂದು ಮುಖ್ಯ ಕೆಲಸ ಇರ್ತದೆ ಇದರಲ್ಲಿ. ನಮ್ಮ ಸ್ಕೂಲ್ ಮಕ್ಕಳಾದ್ರೂ ಅಷ್ಟೇ, ನಿಮ್ಮ ಮಳೆಕಪ್ಪ ನಿಂಗಾಪುರ ಸ್ಕೂಲ್ ಮಕ್ಕಳಾದ್ರೂ ಅಷ್ಟೇ, ಯಾವುದೇ ಒಂದು ಪ್ರತಿಮೆಯಲ್ಲಿ ಇರ್ತಕ್ಕಂಥ ಶಿಕ್ಷಣವನ್ನು ಗುರುತಿಸುವಂಥದ್ದು ಮೇನು ಗುರುಗಳಾಗಿರುತ್ತೆ. ಆ ಗುರುಗಳಿಗೆ ಮಾತ್ರ ಕೃತಜ್ಞತೆ ಸಲ್ಲಿಸಬೇಕಾಗುತ್ತೆ. ಎಲ್ಲ ಸ್ಕೂಲ್ ಮಕ್ಕಳಿಗೆ ಇವತ್ತು ನೋಡಿದ್ರಪ್ಪ ಅಂದ್ರೆ ನಿಜಕ್ಕೂ ನಮ್ಮೂರನ್ನೇ ಫಾಸ್ಟ್ ಬರ್ಬೋದು ಅನ್ಕೊಂಡಿದ್ದೆ ನಾನು ನಿಜಕ್ಕೂ. ಆದ್ರೆ ಇರಲಿ, ನೀವು ಬನ್ನಿಕಪ್ಪ ಆಗಲಿ, ನಿಂಗಾಪುರ ಆಗಲಿ, ಮಳೆಕಪ್ಪ ಅಂದ್ರೆ ಅದು ನಮ್ಮ ಪಂಚಾಯತ್ ಬರುತ್ತೆ. ಎಲ್ಲ ವಿದ್ಯಾರ್ಥಿಗಳು ನಮ್ಮ ವಿದ್ಯಾರ್ಥಿಗಳು ಅಂತಲೇ ತಿಳ್ಕೊಂತೀನಿ ನಾನು, ಹಂಗೇನು ಭೇದ ಭಾವ ಮಾಡುವಂಥ ಪ್ರಶ್ನೆ ಇಲ್ಲ. ಆದ್ರೆ ಹೆಚ್ಚಿನ ಆದ್ಯತೆ ಇವತ್ತು ನನಗೆ ಖುಷಿ ಅಂದರೆ ನಿಂಗಾಪುರ ವಿದ್ಯಾರ್ಥಿಗಳಿಗೆ ಗಣಿತ ಶಿಕ್ಷಕರಾಗಲಿ, ಬೇರೆ ಶಿಕ್ಷಕರಾಗಲಿ, ಹಾಗಾಗಿ ಬೇರೆ ಪಾಠ ಮಾಡ್ತಕ್ಕಂಥ ಶಿಕ್ಷಕರಾಗಲಿ ಎಲ್ಲ ರೀತಿಯಿಂದ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಅಂದ್ಕೊಂಡು ಅವ್ರಿಗೆ ಒಳ್ಳೆಯ ಧನ್ಯವಾದನ ಸಲ್ಲಿಸ್ತೀನಿ. ಅದೇ ಥರನಾಗಿ ನಮ್ಮ ಆಶ್ರಯ ಕಾಲೇಜ್ ಶಿಕ್ಷಕರಾಗಿರ್ಬೋದು, ಸರ್ಕಾರಿ ಹಿರಿಯ ಪ್ರಾಥಮಿಕ ಸ್ಕೂಲಿನ ಶಿಕ್ಷಕರಾಗಲಿ, ಮುಖ್ಯ ಗುರುಗಳಾಗಲಿ, ಎಲ್ಲ ರೀತಿಯಿಂದ ಇದೇ ಥರ ಮುಂದೇನೂ ಸಹ ಮಕ್ಕಳನ್ನು ಪ್ರತಿಭಾವಂತರನ್ನಾಗಿ ಮಾಡಲಿ ಅಂತ ಹೇಳಿ ತಿಳ್ಕೊಂಡು ನಾನು 2 ಮಾತನ್ನು ತಿಳಿಸಿ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ ಮಾಡಿ ಅಂತ ಹೇಳಿ ಒಂದು ಕಿವಿಮಾತನ್ನೇ ಹೇಳ್ತಕ್ಕಂತಹ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ. ಈ ಒಂದು ವಂದನಾರ್ಪಣೆ ಕಾರ್ಯಕ್ರಮವನ್ನ ನಮ್ಮ ಶಾಲೆಯ ಶಿಕ್ಷಕರಾಗಿರ್ತಕ್ಕಂತಹ ಶ್ರೀ ಹನುಮಪ್ಪ ಹಳ್ಳಿ ಸರ್ ಇವರು ನೆರವೇರಿಸಿಕೊಡ್ಬೇಕಂತ ಕೇಳ್ಕೊಂಡ್ರೆ. ಬನ್ನಿಕೊಪ್ಪ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಈ ಬನ್ನಿಕೊಪ್ಪ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯ ಅಡಿಯಲ್ಲಿ ಗಣಿತ ಆಂದೋಲನ ಕಲಿಕಾ ಕಾರ್ಯಕ್ರಮಕ್ಕೆ ಒಂದೇ ಇದನ್ನು ಹೇಳ್ತೀನಿ ನಾನು. 16ನೇ ಶತಮಾನದಲ್ಲಿ ಸರ್ವಜ್ಞ ಗಣಿತದ ಬಗ್ಗೆ ತಮ್ಮ ತ್ರಿಪದಿಯಲ್ಲಿ ಈ ರೀತಿ ವ್ಯಕ್ತಪಡಿಸ್ತಾನೆ: ನಮಗೆ ಓದು ಬರಹ ಬರದೇ ಇದ್ರೂ ಕೂಡ ದಿನನಿತ್ಯದ ಜೀವನದಲ್ಲಿ ಲೆಕ್ಕಾಚಾರ ಮಾಡೋದು ತುಂಬಾ ಅನಿವಾರ್ಯ ಮತ್ತು ಅವಶ್ಯಕತೆ. ಅದಕ್ಕ ಲೆಕ್ಕವು ಡೆಕ್ಕಕ್ಕೆ ಮಿಕ್ಕೆಲ್ಲ ಓದುಗಳು ತಿರುಪೆಗೆ, ಲೆಕ್ಕವು ಡೆಕ್ಕಕ್ಕೆ ಮಿಕ್ಕೆಲ್ಲ ಓದುಗಳು ತಿರುಪೆಗೆ, ಮೋಕ್ಷಕ್ಕೆ 2 ಅಕ್ಷರನ್ನ ಸರ್ವಜ್ಞ. ಅದು ಎಷ್ಟು ಅರ್ಥ ಗರ್ಭಿತ ಅನ್ನೋದನ್ನ ನಮ್ಮ ಪಂಚಾಯತಿಯವರು ಪ್ರತಿ ವರ್ಷ ಈ ರೀತಿ ಗಣಿತದ ಒಂದು ಕಬ್ಬಿಣದ ಕಡಲೆ ತುಂಬಾ ಕ್ಲಿಷ್ಟಕರ ವಿಷಯ ಅನ್ನೋದನ್ನ ಎಲ್ಲಾ ಮಕ್ಕಳಿಗೆ ಅದು ಒಂದು ಜ್ವಲಂತ ಸಮಸ್ಯೆಗೆ ಆ ಒಂದು ಭಯವನ್ನು ಹೋಗಲಾಡಿಸ್ಲಿಕ್ಕೆ ಗ್ರಾಮ ಪಂಚಾಯತಿಯರು ಈ ರೀತಿಯ ಒಳ್ಳೆ ಕಾರ್ಯಕ್ರಮವನ್ನ ಇನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಹಮ್ಮಿಕೊಳ್ಳಿ, ಇದೇ ತರ ಅವರು ಯಶಸ್ವಿ ಭರಿತವಾದ ಕಾರ್ಯಕ್ರಮವನ್ನು ನೆರವೇರಿಸಲಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ತಮ್ಮೆಲ್ಲರಿಗೂ, ಈ SDMC ಅಧ್ಯಕ್ಷರಿಗೂ, ಸರ್ವ ಸದಸ್ಯರಿಗೂ, ಗ್ರಾಮ ಪಂಚಾಯತಿಯ ಅಧ್ಯಕ್ಷರಿಗೆ ಹಾಗೂ ಎಲ್ಲಾ ಸರ್ವ ಸದಸ್ಯರಿಗೂ, ಎಲ್ಲಾ ಶಿಕ್ಷಣ ಪ್ರೇಮಿಗಳಿಗೂ, ಈ ಬನ್ನಿಕೊಪ್ಪ ಪಂಚಾಯತಿಯ ವ್ಯಾಪ್ತಿಯ ಅಡಿಯಲ್ಲಿ ಬರುವಂತ ಎಲ್ಲಾ
ಶಿಕ್ಷಕ ವೃಂದಕ್ಕೂ ಹಾಗೂ ಮುದ್ದು ಮಕ್ಕಳಿಗೂ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವಂತ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ಪರವಾಗಿ SDMCಯ ಸದಸ್ಯರ ಪರವಾಗಿ ನಮ್ಮ ಶಿಕ್ಷಕ ವೃಂದದ ಪರವಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ತಮಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಇತಿಶ್ರೀ ಹಾಡುತ್ತೇನೆ. ತುಂಬಾ ಹೃದಯದ ಧನ್ಯವಾದಗಳು.